ಇದು ನೋಡಕ್ಕೆ ಒಂದು ಸೈಡ್ ಡಿಶ್ ಅಥವಾ ಒಂದು ಪಲ್ಯ ತರ ಕಾಣುತ್ತೆ, ಬಟ್ ಇದು ಬಹಳ ರುಚಿಕರ ಹಾಗೂ ಆರೋಗ್ಯಕರವಾದ ಒಂದು ಮೇನ್ ಡಿಶ್. ಅಂಡ್ ಇದ್ರ ಜೊತೆ ಬೇರೆ ಏನು ಬೇಕಾಗಿಲ್ಲ. ಸೊ ನೀವು ಕೂಡ ಇದನ್ನ ಮಾಡಿದ್ರೆ ನಂತರನೇ ಖುಷಿಯಾಗಿ ತಿಂತೀರಾ, ಯಾಕೆಂದ್ರೆ ಇದು ಚೆನ್ನಾಗಿರೋದು ಅಂದ್ರೆ ಇದು ಮಾಡೋದಕ್ಕೆ 2 ಮುಖ್ಯ ಪದಾರ್ಥಗಳು ಬೇಕು. ಮೊದಲನೇದು ಮರಗೆಣಸು. ಅದರ ಸಿಪ್ಪೆ ತೆಗೆದು ಅದನ್ನು ನೀಟಾಗಿ ವಾಶ್ ಮಾಡಿ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಒಂದು ಪಾತ್ರೆಗೆ ಹಾಕೊಂಡು ಅದರೊಟ್ಟಿಗೆ ನೀರು, ಅರಿಶಿನ ಹಾಗೂ ಉಪ್ಪು ಸೇರಿಸಿ ಮುಚ್ಚಿಟ್ಟು ಬೇಯಿಸಬೇಕು. 10 ರಿಂದ 15 ನಿಮಿಷಗಳು ಬೇಕಾಗುತ್ತೆ. ಸೊ ಬೆಂದಾಗ ಅದು ಈ ರೀತಿ ಸಾಫ್ಟ್ ಆಗುತ್ತೆ, ಆಗ ಸೋಸ್ಕೊಂಡು ಪಕ್ಕಕ್ಕಿಡಿ. 2ನೇ ಮುಖ್ಯ ಪದಾರ್ಥ ಮೊಳಕೆ ಹುರುಳಿಕಾಳು ಅಥವಾ ಮಾಮೂಲಿ ಹುರುಳಿಕಾಳು ಇದ್ರೂ ನಡೆಯುತ್ತೆ. ಅದನ್ನು ಚೆನ್ನಾಗಿ ವಾಶ್ ಮಾಡಿ ಕುಕ್ಕರ್ ಅಥವಾ ಓಪನ್ ಪ್ಯಾನ್ ಗೆ ಹಾಕೊಂಡು ಸ್ವಲ್ಪ ಉಪ್ಪು ಸೇರಿಸಿ ಕುಕ್ ಮಾಡಬೇಕು. ಓಪನ್ ಪ್ಯಾನ್ ಆದ್ರೆ ಸ್ವಲ್ಪ ಜಾಸ್ತಿ ಟೈಮ್ ಹಿಡಿಯುತ್ತೆ, ಕುಕ್ಕರ್ ಅಲ್ಲಿ ಸ್ವಲ್ಪ ಜಲ್ದಿ ಆಗುತ್ತೆ ಅಷ್ಟೇ. ಇದೊಂದು 90% ಬೆಂದ್ರೆ ಸಾಕು. ಈಗ ಬೆಂದಿರುವ ಹುರುಳಿಕಾಳಿಗೆ ಆಗ್ಲೇ ನಾವು ಕುಕ್ ಮಾಡಿ ಇಟ್ಟಿರುವಂತಹ ಮರಗೆಣಸು ಸೇರಿಸಿಕೊಂಡು ರುಚಿಗೆ ತಕ್ಕ ಹಾಗೆ ಉಪ್ಪು ಮತ್ತು ಸ್ವಲ್ಪ ಕರಿಬೇವು ಹಾಕಿ. ಈಗ ಬೆಳ್ಳುಳ್ಳಿ, ಸಾಂಬಾರ್ ಈರುಳ್ಳಿ, ಹಸಿಮೆಣಸು ಅಥವಾ ಗಾಂಧಾರಿ ಮೆಣಸು, ಜೀರಿಗೆ, ಕರಿಬೇವು, ಕಾಳು ಮೆಣಸಿನ ಪುಡಿ, ಅರಿಶಿನ ಹಾಗೂ ತುರಿದಿರುವಂತಹ ತೆಂಗಿನಕಾಯಿ ಒಂದು ಮಿಕ್ಸಿ ಜಾರಿಗೆ ಹಾಕೊಂಡು ಅದನ್ನ ಗ್ರೈಂಡ್ ಮಾಡಬಾರ್ದು, 3-4 ಸಲ ಈ ರೀತಿ ಪಲ್ಸ್ ಮಾಡಬೇಕು. ಯಾಕಂದ್ರೆ ನಮಗೆ ಈ ರೀತಿ ತರಿತರಿಯಾಗಿರುವಂತಹ ಮಸಾಲ ಬೇಕು. ಅದನ್ನು ಕುಕ್ಕರ್ಗೆ ಹಾಕೊಂಡು ಸೈಡ್ ಗಳಿಂದ ಈ ರೀತಿ ಕ್ಲೋಸ್ ಮಾಡಿ ಅದನ್ನು ಮುಚ್ಚಿಟ್ಟು ಒಂದು 10 ನಿಮಿಷ ಕುಕ್ ಮಾಡಬೇಕು. ಮಸಾಲೆಯ ಹಸಿ ವಾಸನೆ ಎಲ್ಲ ಹೋದ್ಮೇಲೆ ಅದರಲ್ಲಿ ಸ್ವಲ್ಪ ಹಿಂಗು ಮತ್ತು ಸೋಂಪಿನ ಪುಡಿಯನ್ನು ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಈ ರೀತಿ ಲೈಟ್ ಆಗಿ ಮ್ಯಾಶ್ ಮಾಡಿ ಬಿಸಿಯಾಗಿ ಸರ್ವ್ ಮಾಡಿ ಮಜಾ ಮಾಡಿ. ಇದೊಂದು ಕೇರಳ ವಿಲೇಜ್ ಸ್ಟೈಲ್ ರೆಸಿಪಿ. ಇಷ್ಟ ಆದ್ರೆ ಖಂಡಿತ ಟ್ರೈ ಮಾಡಿ. ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.